ಉತ್ತರ ಕರ್ನಾಟಕ ಭಾಗದಲ್ಲಿ ಇತ್ತೀಚೆಗೆ ಸುರಿದ ಧಾರಾಕಾರ ಮಳೆಯಿಂದ ಕಲ್ಯಾಣ ಕರ್ನಾಟಕ ಭಾಗದ ಬಹುತೇಕ ಜಿಲ್ಲೆಗಳಲ್ಲಿ ರೈತರ ಬೆಳೆಗಳು ಸಂಪೂರ್ಣವಾಗಿ ಹಾಳಾಗಿದ್ದು, ರೈತರ ಬದುಕು ಬೀದಿಗೆ ಬಂದಿದೆ. ರೈತರ ಬದುಕನ್ನು ಪುನಃ ಕಟ್ಟಿಕೊಡುವಂತೆ ಆಗ್ರಹಿಸಿ ಹಾಗೂ ರೈತರ ಬೆಳೆಗೆ ಶೀಘ್ರವಾಗಿ ಪರಿಹಾರ ಧನ ಬಿಡುಗಡೆಗೆ ಒತ್ತಾಯಿಸಿ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ವತಿಯಿಂದ ನಡೆಸುತ್ತಿರುವ ಧರಣಿ ಸತ್ಯಾಗ್ರಹಕ್ಕೆ ಕರ್ನಾಟಕ ನವ ನಿರ್ಮಾಣ ಸೇನೆ ಸಂಪೂರ್ಣ ಬೆಂಬಲವಿದೆ ಎಂದು ಜಿಲ್ಲಾಧ್ಯಕ್ಷ ರವಿ ಎನ್ ದೇಗಾಮ ಅವರು ತಿಳಿಸಿದರು. ರೈತ ವಿರೋಧಿ ಸರ್ಕಾರಕ್ಕೆ ಎಕರೆಗೆ 25,000 ಘೋಷಣೆ ಮಾಡಲೇಬೇಕು. ಕಲಬುರಗಿ ಬಂದ್ ಮಾಡ್ತೀವಿ. ಕಲಬುರಗಿ ಬಂದ್ ಮಾಡ್ತೀವಿ. ಬೇಕೇ ಬೇಕು. ಸರ್ಕಾರಕ್ಕೆ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಕಲಬುರಗಿಯವರ ನೇತೃತ್ವದಲ್ಲಿ ಸುಮಾರು ವರ್ಷ ದಿನಗಳಿಂದ ಇವತ್ತು ರೈತರಿಗೆ ಏನೋ ಕಂಗಲ್ ಹೋಗಿದ್ದಾರೆ. ಅವರ ಪರವಾಗಿ ನಾಲಿ ಮೇಲೆ ಕುತ್ಕೊಂಡು ದೀಪ ಇಲ್ಲದೆ ಇವತ್ತು ಕತ್ಲಲ್ಲಿ ಕುತ್ಕೊಂಡು ಹೋರಾಟ ಮಾಡ್ತಕ್ಕಂಥ ರೈತರನ್ನ ಇವತ್ತು ಕರ್ನಾಟಕ ನವನಿರ್ಮಾಣ ಸೇನೆ ಸಂಪೂರ್ಣವಾಗಿ ಇವತ್ತು ಬೆಂಬಲ ಕೊಡ್ತಾ ಇದ್ದೇವೆ. ಯಾಕಪ್ಪ ಅಂತಂದರೆ ಇವತ್ತು ರೈತರು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಇವತ್ತು ನೀಚಗೇಡಿ ಸರ್ಕಾರ, ಮನೆ ಹಾಳ ಸರ್ಕಾರ, ಮುಟ್ಟಳತನ ಸರ್ಕಾರ ಯಾವುದೇ ಕಾರಣಕ್ಕೆ ಫೋಟೋ ಪೋಸ್ಟ್ ತಗೊಂಡು ಇವತ್ತು ತನ್ನ ಫೇಸ್ಬುಕ್ಕಿಗೆ ಹಾಕ್ಕೊಂಡು ಇನ್ಸ್ಟಾಗ್ರಾಮಿಗೆ ಹಾಕ್ಕೊಂಡು ಪೋಸ್ಟ್ ಕೊಡೋಂಥ ಈ ಮನೆ ಹಾಳ ರಾಜಕಾರಣಿಗಳು. ಆದರೆ ಸರ್ಕಾರಕ್ಕೆ ಇವತ್ತು ರೈತರಿಗೆ ಇವತ್ತು ಕಣ್ಣೀರಿನ ಕಪಾಳಕ್ಕೆ ಬರ್ತಾ ಇದೆ. ಆದರೆ ಇವತ್ತು ಯಾವುದೂ ಕಾರಣಕ್ಕೂ ಇವತ್ತು ಯಾವುದು ಘೋಷಣೆ ಆಗ್ತಿಲ್ಲ. ಘೋಷಣೆ ಇವತ್ತು ಗಾಳಿ ತೂರ ಅಂತ ಮಾತಾಗ್ತಾ ಇದೆ. ಹಾಗಾಗಿ ಇವತ್ತು ಎಕರೆಕ್ಕೆ 25,000 ಘೋಷಣೆ ಮಾಡಬೇಕಂತ ಇವತ್ತೇನು ರೈತರು ಚಳವಳಿ ಮಾಡ್ತಾ ಇದ್ದಾರೆ, ಅದಕ್ಕೆ ಸಂಪೂರ್ಣವಾಗಿ ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರು ಬೆಂಬಲ ಕೊಡ್ತಾ ಇದ್ದೇವೆ. ಒಂದು ವೇಳೆ ಏನಾದರೂ ನೀವು ಇದು ಹಿಂಬರ್ಗ ತೋತಾ ಇದ್ದಂದ್ರೆ ಇದಕ್ಕೇನು ವಿಳಂಬ ಮಾಡಿದ್ರೆ ಮುಂದಿನ ದಿನದಲ್ಲಿ ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರು ಬರ್ಕೋಲ್ ಚಳವಳಿ ಮಾಡಬೇಕಾಗ್ತದಂತ ಮಾಧ್ಯಮ ಮುಖಾಂತರ ಎಚ್ಚರಿಕೆ ನೀಡ್ತಾ ಇದ್ದೀನಿ. ಇದಕ್ಕೆ ಮತ್ತೊಂದು ಸಾರಿ ಹೇಳಕ್ಕೇನಂದ್ರೆ ಇವತ್ತೇನು 13ನೇ ತಾರೀಕಿಗೆ ಬಂದ್ ಕರೆ ಕೊಟ್ಟಿದ್ದಾರೆ. ಅದಕ್ಕೆ ಸಂಪೂರ್ಣವಾಗಿ ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರು 5,000ರಿಂದ 6,000ವರೆಗೆ ಇವತ್ತು ಕಾರ್ಯಕರ್ತರು ಹುಟ್ಟಿ ಒಂದೇ ಜಿಲ್ಲೆ ಅಲ್ಲ ತಾಲೂಕು ಪ್ರತಿ ಗ್ರಾಮ ಘಟಕದಲ್ಲಿ ನಮ್ಮ ಕಾರ್ಯಕರ್ತರು ಬಂದು ಕಲಬುರಗಿ ಬಂದ್ ಮಾಡುವಂತ ಏನು ಕರೆ ಕೊಟ್ಟಿದ್ದಾರೆ ಅದಕ್ಕೆ ಸಂಪೂರ್ಣವಾಗಿ ನಾವು ಬೆಂಬಲಿಸ್ತಾ ಇದ್ದೇವೆ. ಆ ರೈತರ ಹೋರಾಟಕ್ಕೆ ಇವತ್ತೇನು ಅನ್ಯಾಯ ಆಗಿದೆ ರೈತರಿಗೆ ಅದನ್ನು ಸಂಪೂರ್ಣವಾಗಿ ಘೋಷಣೆ ಮಾಡುವವರೆಗೂ ನಾವು ಹಂತವಾಗಿ ಹೋರಾಟ ಮಾಡ್ತೀವಿ. ಬಂದವಾಗಿ ಸಂಪೂರ್ಣವಾಗಿ ನಾವು ಬೆಂಬಲಿಸ್ತೀವಿ. ರೈತರಿಗೆ ಸಮೀಕ್ಷೆ ನಡೀತಾ ಇದೆ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮಲ್ತೈದೊಡೆ ತೋರಿಸ್ತಾ ಇದ್ದಾರೆ. ಎಲ್ಲೇ ದಕ್ಷಿಣ ಕರ್ನಾಟಕದಾಗ ಒಂದು ಬರೀ ಆಲೂಗಡ್ಡಿ ಚಂದ ಎದ್ದಿಲ್ಲ ಅಂದ್ರೆ ಅದಕ್ಕೆ 25,000 ಅಲ್ಲ 50,000 ರೂಪಾಯಿ ಘೋಷಣೆ ಮಾಡ್ತಾ ಇದ್ದಾರೆ. ತೊಗರಿ, ಕಬ್ಬು, ಹೆಸರು, ಉದ್ದ, ಜೋಳ ಎಲ್ಲ ಕೆಟ್ಟು ಹೋಗಿದ್ರು. ಆದರೂ ಕೂಡ ಇವರಿಗೆ ಕರುಣೆ ಬರ್ತಕ್ಕಂಥ ಇಲ್ಲ. ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಮಲ್ತೈದೊಡೆ ಮಾಡ್ತಾರಂತ ಈ ಸರ್ಕಾರ ನನಗೆ ಅನಿಸ್ತಾ ಇದೆ. ಈ ಸರ್ಕಾರ ಯಾಕೆ ನೀಚಗಡಿ ಸರ್ಕಾರ, ಇಂಥ ಸರ್ಕಾರಕ್ಕೆ ಬುದ್ಧಿ ಕಲಿಸಬೇಕಾಗಿತ್ತು ಅಂದ್ರೆ ನಮ್ಮ ರೈತರು ಇವತ್ತು ಒಗ್ಗಟ್ಟಾಗಬೇಕು. ರೈತರು ಏನು ನಮ್ಮೇನು ಬರ್ಕೋಲ್ ಇದೆ, ಬರ್ಕೋಲಲ್ಲಿ ಓಟ್ ಕೇಳಕ್ಕೆ ಬಂದಾಗ ಬಾರಿಸ್ಬೇಕಂತ ನಾನು ವಿನಂತಿದೆ. ಇದಕ್ಕೆ ನಾವು ಧ್ವನಿ ಎತ್ತಕ್ಕಂಥ ಕೆಲಸ ಮಾಡ್ತೀನಿ. ಅದಕ್ಕೆ ಮತ್ತೆ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ. ಇನ್ನು CM ಬಂದಾಗ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ. ಸರ್, ಇದು ಸುಳ್ಳು ಆಶ್ವಾಸನೆ ಕೊಡಬಾರ್ದು. ನೀವು ಪ್ರಮಾಣ ವಚನ ಸ್ವೀಕರಿಸೋ ಟೈಮಿಗೆ ಏನು ರೈತನನ್ನು ಬೆನ್ನೆಲುಬು ಅಂತ ಹೇಳೋದು ಬರೀ ಮಾತಾಗಿರ್ತದೆ. ರೈತನ ಪರವಾಗಿ ನೀವು ಯಾವತ್ತೂ ಇಲ್ಲ. ಬರೀ ನಿಮ್ಗೆ ಯಾವುದೇ ಒಂದು ಗಾಡಿಗೆ ಇನ್ಸೂರೆನ್ಸ್ ಬರಲಿಲ್ಲ ಅಂದ್ರೆ ಅಂಥವ್ರಿಗೆ ಇನ್ಸೂರೆನ್ಸ್ ಘೋಷಣೆ ಮಾಡ್ತೀರಿ. ಇವತ್ತು ರೈತರು ಹೊಲದಲ್ಲಿ ಬೆಳೆ ದುನಿಯಾ ಹೋಗ್ಯದ ಅಂದ್ರೆ ಘೋಷಣೆ ಮಾಡಲ್ಲ ಅಂತ ಅನಿಸ್ತಾ ಇದೆ. ಸರ್, ಈಗ ಕಾಂಗ್ರೆಸ್ ಶಾಸಕರು ರಾಜು ಕಾಗೆ ಅದೇ ಸರ್, ಈಗ ಅದೇ ತೀರ್ಮಾನ ತಗೋಬೇಕಾಗ್ತದ. ನಮ್ಮ ರಾಜ್ಯ ಇಂದು ಕೂಡ ನಾವು 2ನೇ ರಾಜಧಾನಿ ಬೆಳಗಾವಿ, ನಮ್ಮ ಕಲಬುರಗಿ 2ನೇ ರಾಜಧಾನಿ ಅಲ್ಲಿ ತಂದು ನಾವು ಹೋರಾಟ ಮಾಡಿದ್ದೇವೆ. ಈ ಯಾಕಪ್ಪ ಅಂತಂದ್ರೆ ಅವ್ರ ಕೈಯಲ್ಲಿ ಒಂದು ಇಲಿ ಸಿಕ್ಕಂಗೆ ಸಿಕ್ಕಿಬಿಟ್ಟಿದ್ದೇವೆ ನಾವು. ಹಾಗಾಗಿ ನಮ್ಮ ಮಲ್ತೈದೊಡೆ ತೋರಿಸ್ತಾ ನಂಗೆ ಅನಿಸ್ತದೆ. ಸರ್, ಇನ್ನೊಂದು ವಿಷಯ, ಈಗ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಗಂಜಿ ಕೇಂದ್ರಗಳು ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಸರಿಯಾದ ರೀತಿಯಿಂದ ಸರ್ವಿಸ್ ಕೊಡ್ತಾ ಇಲ್ಲ ಅನ್ನೋದು ಆರೋಪ ಕೇಳಿಬಂದಿದೆ. ನಿನ್ನೆ ಸುಮಾರು
ಹಳ್ಳಿಗಳಿಂದ ಮಹಿಳೆಯರು ಕೂಡ ಇಲ್ಲಿ ಬಂದು ಪ್ರತಿಭಟನೆ ಮಾಡಿದ್ದಾರೆ. ಅದು ಗಂಜಿ ಕೇಂದ್ರಗಳು ಸರಿಯಾದ ರೀತಿಯಿಂದ ವ್ಯವಸ್ಥೆನೇ ಸರಿ ಇಲ್ಲ ಅಂತೇಳಿ ಒಂದು ಆರೋಪ ಮಾಡಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಗಂಜಿ ಕೇಂದ್ರಗಳು ಮಾಡಿದ್ದು ಭಾಳ ಸುವ್ಯವಸ್ಥೆ ಆಗಿ ಕ್ವಶನ್ ಕೇಳಿದ್ರಿ ಸರ್. ಇದು ಗಂಜಿ ವ್ಯವಸ್ಥೆ ಅವ್ರ ದುಡ್ಡಿಗೆ ದುಡ್ಡು ಸೇರ್ಬೇಕಂತ ಗಂಜಿ ವ್ಯವಸ್ಥೆ ಆಗಿದೆ. ಯಾವುದೇ ಕಾರಣಕ್ಕೂ ಭೀ ಅಲ್ಲಿ ರೈತರಿಗಾಗಲಿ ಅಲ್ಲಿ ಬಡ ಕುಟುಂಬದವರಿಗಾಗಲಿ ಆ ಗಂಜಿ ಕೇಂದ್ರ ಆಗಲಿಲ್ಲ. ಇವ್ರೇನು ಬಜೆಟ್ ಎತ್ತ ಸಲುವಾಗಿ ಆ ಗಂಜಿ ಕೇಂದ್ರ ಮಾಡಿದರೆ ಇನ್ನೂವರೆಗೂ ಭಾಳಷ್ಟು ಅಷ್ಟೇ ರೈತರಲ್ಲ, ಇನ್ನು ಎಷ್ಟೋ ಜನ ಹೆಣ್ಮಕ್ಳು, ಎಷ್ಟೋ ಜನ ಅಲ್ಲಿನ ಜನರು ಅದೇ ಸಮಸ್ಯೆ ನಮ್ಗೆ ಎಷ್ಟೋ ಜನ ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ಅವ್ರಿಗೆ ಸೂಕ್ತ ಕ್ರಮ ಅವ್ರಿಗೆ ಒಟ್ಟೆ ವ್ಯವಸ್ಥೆ ಯಾವುದೂ ಇಲ್ಲ ಅಲ್ಲಿ.